ಮದುವೆಯ ಈ ಬಂಧ ಅನುರಾಗದ ಸಂಬಂಧ ಅನ್ನೋ ಮಾತು ಅಕ್ಷರಶಃ ಸತ್ಯ. ಮದುವೆ ಅಂದೊಡನೆ ಹುಡುಗಿ ನೂರಾರು ಕನಸುಗಳನ್ನ ಕಟ್ಕೊಳ್ತಾಳೆ. ಹುಡುಗನ ಕಣ್ಣಲ್ಲೂ ಭವಿಷ್ಯದ ಬಗ್ಗೆ ಇನ್ನಿಲ್ಲದ ನಿರೀಕ್ಷೆಗಳು ಹುಟ್ಕೊಳ್ತವೆ. ಅವರಿಬ್ಬರ ಆ ಕನಸುಗಳು ನನಸಾಗಬೇಕಾದ್ರೆ, ದಾಂಪತ್ಯದ ಆಶಾಗೋಪುರ ಗಟ್ಟಿಗೊಳ್ಳಬೇಕಾದ್ರೆ ಇಬ್ಬರ ನಡುವೆ ಅನುರಾಗ ಸಂಗಮವಾಗಬೇಕು. ಯಶಸ್ವಿನಿ ಅನ್ನೋ ಜನ್ಮದ ಗೆಳತಿಯ ಅನುರಾಗದ ಕವಿತೆಯನ್ನ ಮಾಸ್ಟರ್ ಆನಂದ್ ಅವರ ಮಾತಲ್ಲಿ ಕೇಳಿ. ಯಾಕಂದ್ರೆ ಈ ಫೀಲ್ಡಲ್ಲಿ ಎಸ್ಪೆಷಲಿ ರಿಸ್ಟ್ರಿಕ್ಷನ್ ಆಗ್ತಾ ಹೋದರೆ ಅಥವಾ ಅನುಮಾನ ಪಡ್ತಾ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಇರೋದೇ ಹಂಗೆ. ನಾನು ಡೈಲಾಗ್ ಹೇಳ್ಕೊಡ್ಬೇಕು ನಿಮಗೆ ಅಂದರೆ ನಾನು ನಿಮ್ಮನ್ನ ಐ ಕಾಂಟ್ಯಾಕ್ಟ್ ಇಟ್ಟೆ ನೋಡಬೇಕು, ನನ್ನ ಉದ್ದೇಶಗಳೇನು ಅಂತ ನಾನು ನಿಮ್ಗೆ ಹೇಳಬೇಕು. ನಾನು ತಲೆ ಬಗ್ಸ್ಕೊಂಡು ಹಿಂಗೆ ಬರ್ತೀನಮ್ಮ, ನೀವು ಇಲ್ಲಿ ಬರ್ತಾರಮ್ಮ, ಇವ್ರು ಬರ್ತಾರಮ್ಮ, ನೋಡ್ಕೊಂಡು ಹೋಗಿ ಆಯ್ತಮ್ಮ ಅಂತ ಹಿಂಗೆ ಮರ್ಯಾದೆ ಕೊಡ್ತೀನಿ ಅಂತ ಹಂಗೆ ಮಾತಾಡೋಕ್ಕಾಗಲ್ಲ. ನಾನು ಐ ಶುಡ್ ಲುಕ್ ಇನ್ ದ ಐಸ್ ಆಫ್ ಮೈ ಅಪೋಸಿಟ್ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್. ಸೊ ಆ ನಿಟ್ಟಿನಲ್ಲಿ ಶಿ ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ಆ ಥರದ್ದೆಲ್ಲ ಏನು ಅನುಮಾನಂ ಪೆದ್ದರೋಗಮ್ಮಂದು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಹೇಳ್ಬಿಟ್ಟಿದ್ದೀನಿ. ಸುಮ್ಮನೆ ಅನುಮಾನ ಪಡೋದ್ರಲ್ಲಿ ಏನೂ ಅವಶ್ಯಕತೆ ಇಲ್ಲ, ಮಾತಾಡು ಏನಾರು ಇದ್ದರೆ ಅಂದ್ಬಿಟ್ಟು ಅಂತ. ಸೋ ಫಾರ್ ಆ ಥರದ್ದೇನಿಲ್ಲ. ಸಣ್ಣ ಪುಟ್ಟ ಬಂದಿದೆ, ನಾನು ಇಲ್ಲ ಅಂತನೂ ಅನ್ನಲ್ಲ. ಓವರ್ ಕೆಮಿಸ್ಟ್ರಿ. ನಾನು ಸ್ಕ್ರೀನ್ ಮಾಡೋದು ಯಾವತ್ತೂ ಮಾತಾಡಿಲ್ಲ. ಹಾಂ ಹೇಳಿದ್ದು. ಸೊ ಒಂದು ಓವರಾಲ್ ಈ ಹೆಣ್ಣು ನೇಚರ್ ಏನಿರುತ್ತೆ ಅಂದರೆ ಶಿ ಈಸ್ ಪೊಸೆಸಿವ್. ನನ್ನ ಹೆಂಡ್ತಿ ಅಂತಲ್ಲ, ಯಾರ ಹೆಂಡ್ತಿನಾರು ಇರ್ಬೋದು. ಮತ್ತು ನಾವು ಸಿನಿಮಾ ಅಂತ ಮಾತಾಡ್ತೀವಿ ಬಿಕಾಸ್ ಸಿನಿಮಾ ಕಣ್ಮುಂದೆ ಕಾಣುತ್ತೆ, ಎಲ್ಲ ಫೀಲ್ಡಲ್ಲೂ ಇದೆ. ಸೊ ಈಗ ಇವಳ ಭಾವನೆ ಏನಿದೆ, ಓವರಾಲ್ ಇನ್ ಎ 5 years ಆಫ್ ಪೀರಿಯಡ್ ಆಫ್ ಟೈಮ್ ಐ ಆಮ್ ಸೀಯಿಂಗ್ ಚೇಂಜಸ್. ಮೊದಲನೇ ವರ್ಷದಲ್ಲಿ ಅಥವಾ 2ನೇ ವರ್ಷದಲ್ಲಿ ಇದ್ದಂಥ ಯಶಸ್ವಿನಿಗೂ 5ನೇ ವರ್ಷಕ್ಕೆ ಬಂದಿರೋ ಯಶಸ್ವಿನಿಗೂ ಚೇಂಜಸ್ ಇದೆ. ಅದು ಕೆಡ್ಡ ಆಪ್ರೇಷನ್. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಳು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹೆಡಿಸಿ. ಮನೆ ಡಿಸಿಷನ್ಸ್ ಬಂದಾಗ ನಿಮ್ಗೆ ಇನ್ನೊಂದೇನಾಗುತ್ತೆ ಅಂದರೆ, ಸೀರಿಯಲ್ ಮಾಡಿದಾಗ ಇಟ್ಸ್ ಅ ಕಾಂಟ್ರಾಕ್ಟ್ ಆಫ್ 1 or 2 years. ಮತ್ತೆ ಡಿಸಿಷನ್ ಚೇಂಜ್ ಆಗೋವಂಥ ವಿಷಯಗಳಿರಲ್ಲ. ಸಿನಿಮಾ ಮಾಡಿದಾಗ 3-6 ತಿಂಗಳಿಗೆ ಒಂದು ದೊಡ್ಡ ಡಿಸಿಷನ್ ತೊಗೊತೀವಿ. ಒಂದು ಹಿಟ್ಟಾಯಿತು ಅಂದರೆ ದೊಡ್ಡ ಜವಾಬ್ದಾರಿ ಅದು, ತಿರ್ಗಿ ಇನ್ನೊಂದು ಇಟ್ಕೊಡ್ಬೇಕಲ್ವ. ಅವಾಗ ಒಂದು ಕತೆ ಬಂತು ಅಂದರೆ ಮತ್ತೆ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕು, ಏನು ಈ ಕತೆ ಮಾಡಲಾ, ಇದು ಬಂದಿದೆ, ಅವ್ರ್ಯಾರೋ ಕತೆ ಹೇಳಿದ್ರು. ಅದು ಸೀರಿಯಲಲ್ಲಿ ಅದಲ್ವಲ್ಲ. ಈಗ ನಿಮ್ಗೊಂದು ಸಬ್ಜೆಕ್ಟ್ ತೊಗೊಂಡು ನಾವು ಹೋಗ್ತಾ ಇದ್ದೀವಿ ಅಂದರೆ ಒಂದು 6 ತಿಂಗಳು 1 ವರ್ಷ ಅಗ್ರಿಮೆಂಟ್ ಇರುತ್ತೆ. ಸೊ ಪದೇ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡೋವಂಥ ವಿಷಯನೇ ಇರಲ್ಲ ಅದ್ಭುತವಾಗಿ. ಬಟ್ ಒಂದು ಕ್ಯಾರೆಕ್ಟರ್ ತರಬೇಕು, ಒಂದು ಕ್ಯಾರೆಕ್ಟರ್ ತೆಗಿಬೇಕು ಅಂದಾಗ ದೊಡ್ಡ ಡಿಸ್ಕಷನ್ ಆಗುತ್ತೆ ಮನೇಲಿ. ಸೊ ಅದು ತೆಗೆದಾಗ ನೆಕ್ಸ್ಟ್ ಏನು ಮಾಡಬೇಕು ಇದನ್ನೆಲ್ಲ ಡಿಸೈಡ್ ಮಾಡಿ ಮಾತಾಡ್ತೀವಿ. ಬಿಕಾಸ್ ಪ್ರೊಫೆಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ಯಾಮಿಲಿ ಲೈಫ್. ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ರಗಳೆನೆ, ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಒಂಥರ ಕೋಪ ಇರುತ್ತೆ. ಈಗ ಮನೇಲಿ ಏನೋ ಜಗಳ ಆದರೆ ಅಲ್ಲಿ ಶೂಟಿಂಗ್ ಹೋದ್ರೆ ಅದೇ ಮೂಡಿರುತ್ತೆ, ಅಲ್ಲಿಂದ ಆಚೆ ಬರಬೇಕು ಅಂದ್ರೆ 10 ನಿಮಿಷ ಬೇಕು. ಸಿಕ್ಕಾಪಟ್ಟೆ ಮೂಡಿ ಫೆಲೋ ಆ್ಯಕ್ಚುಲಿ. ಮನೇಲಿ ತುಂಬ ಮೂಡಿ ಫೆಲೋ. ಅದೇ ಶೂಟಿಂಗಿಂದ ಬರ್ತಾರೆ, ಬಂದಾಗ ಅವ್ರು ಹೆಂಗಿರ್ತಾರೆ ಅದನ್ನು ನೋಡಿ, ನನ್ನ ಮಗ ಕೂಡ ಅಷ್ಟೇ, ಅಪ್ಪ ಹೆಂಗಿದ್ದಾರೆ ನೋಡಿನೇ ಅವ್ರನ್ನ ಮಾತಾಡ್ಸೋದು ಅವನು. ಅಪ್ಪ ಏನೋ ಒಂಥರ ಖುಷಿಯಾಗಿದ್ರಾ ಡ್ಯಾಡಿ ಅಂತ ಹೋಗ್ತಾನೆ. ಇಲ್ಲ ಒಂಚೂರು ಬಂದ ತಕ್ಷಣ ಅವ್ರ ಪಾಡ್ಗೆ ಅವ್ರು ಕೂತ್ಕೊಂಡು ಅವ್ರು ಏನೋ ಹಿಂಗೆ ತಲೆ ಬಿಸಿದ್ರೆ ಅವ್ನು ಹೋಗೋದೇ ಇಲ್ಲ, ಅವ್ರ ಹತ್ರ ಹೋಗೋದೇ ಇಲ್ಲ, ಬಾ ಅಂದ್ರೂ ಹೋಗಲ್ಲ ಅವನು. ಎಲ್ಲ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ. ಅವ್ರು ಮೂಡಿದ್ರೆ ಅವರೇ ಮಾತಾಡಿಸ್ತಾರೆ. ಯಾವಾಗ ಅವ್ರು ಮಾತಾಡ್ತಿರೋ ಕೂತ್ಕೊಂಡಿರ್ತಾರೋ ನಾವು ಯಾರೋ ಅವ್ರ ಹತ್ರನೂ ಹೋಗಲ್ಲ. ನಮ್ಮ ಪಾಡಂಗೆ ನಾವು ನೋಟ್ಲಾಗ್ಬಿಡ್ತೀವಿ ಅಷ್ಟೇ, ಹೋಗೋದೇ ಇಲ್ಲ. ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಸ್ಟ್ರೈಟಾಗಿ ಹೇಳ್ತೀನಿ, ನಾವು ಹನಿಮೂನ್ಗೆ ಹೋಗಿಲ್ಲ. ಓಕೆನಾ. ಮದುವೆ ನನ್ನ 17ನೇ ತಾರೀಕು ವರಪೂಜೆ, 18 ಮಾರ್ಚು ಮದುವೆ ಆಗಿದ್ದು. ಏಪ್ರಿಲ್ 5 ಸಿನಿಮಾ ಮುಹೂರ್ತ ಆಯಿತು. ಓಕೆನಾ. 5 Idiotsದು. ಸೊ 18ನೇ ತಾರೀಕಿಂದ 5ನೇ ತಾರೀಕು ಎಷ್ಟು ದಿನ ಗ್ಯಾಪ್ ಇದೆ? 2 ವಾರ ಇದೆ. 2 ವಾರದಲ್ಲಿ ನಾವು ಹೆಂಗಿರ್ತೀವಿ, ಸಿನಿಮಾ ಮುಹೂರ್ತ ಅಂದರೆ ಕೈಗೆ ಸಿಗ್ತೀವ. ಫೆಬ್ರವರಿ 8 ನನ್ನ ಮಗ ಹುಟ್ಟಿದ್ದು, 18 ಸಿನಿಮಾ ರಿಲೀಸು. ಸೊ ಮಗು ಹುಟ್ಟಿ 11ನೇ ದಿನಕ್ಕೆ ತೊಟ್ಲು ಶಾಸ್ತ್ರ ದಿನ ನನಗೆ ಸಿನಿಮಾ ರಿಲೀಸು. ಟೆನ್ಷನ್ನು, ರಿಲೀಸ್ ಮುಗಿಸ್ಕೊಂಬಂದು ತೊಟ್ಲು ಶಾಸ್ತ್ರ ಅದು ಮುಗೀತು, ಓಡಿ ಪ್ರಮೋಷನ್ಗೆ ಓಡಾಡು ಎಲ್ಲನೂ ಆಯಿತು. ಸೊ ಆಮೇಲೆ ಬಾಣಂತಿ 1 ವರ್ಷ. ಅಷ್ಟೊತ್ತಿಗೆ ನನಗೆ ಪಡವರಹಳ್ಳಿ ಪಡ್ಡೆಗಳು ಸೀರಿಯಲ್ ಸ್ಲಾಟ್ ಆಗೋಯ್ತು, ಅದು ಸುವರ್ಣ ವಾಹಿನಿ.
ಕಂಟಿನ್ಯೂಸ್ ಊರಿಗೆ ಬಂದ್ಬಿಟ್ಟೆ ನಾನು ಫಸ್ಟ್ ಶೂಟಿಂಗ್. ಹೆಣ್ಣು ನೋಡಕ್ ಬರೋವಾಗ ಹೆಣ್ಣು ನೋಡಕ್ ಬರ್ತಾ ಇದೀನಿ ಅಂತ ಬಂದಿಲ್ಲ, ಲೊಕೇಶನ್ ಸಮೇತ ಬಂದ್ರು ಅವರು. ಓ ಲೊಕೇಶನ್ ಚೆನ್ನಾಗಿದೆಯಲ್ಲ, ಇಲ್ಲೊಂದು ಸೀರಿಯಲ್ ಶೂಟಿಂಗ್ ಮಾಡ್ಬೋದಲ್ಲ ಅಂತ ಮುಂಚೆನೇ ಮೈಂಡ್ಗೆ ಹಾಕ್ಕೊಂಡೇ ಬಂದಿದ್ದವರು. ಹೊಸ್ದಾಗಿ ಮದುವೆ ಆಗಿರೋದು, ಓಡಾಡೋದು, ನಾವು ಅದು ಯಾವುದೂ ಮಾಡಿಲ್ಲ. ಅದಕ್ಕೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಲಾಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿಗೆ ನನ್ನ ಮಗನ್ನ ಅಜ್ಜಿ ಮನೆಗೆ ಕಳಿಸಿ ನಾವು ಮಾತ್ರ ಒಂದು ಮಡಿಕೇರಿ, ಕುಶಾಲನಗರ ಇವೆಲ್ಲ ಟ್ರಿಪ್ಗೆ ಹೋಗಿದ್ವಿ. ಆ್ಯಕ್ಚುಲಿ ನನ್ನ ಕಂಪೇರ್ ಮಾಡಿಕೊಂಡಾಗ, ಹನಿಮೂನ್ ಲೆಕ್ಕಕ್ಕೆ ಕಂಪೇರ್ ಮಾಡಿಕೊಂಡಾಗ ಅದು ಏನೇನೂ ಟ್ರಿಪ್ಪೇ ಅಲ್ಲ. ಯಾಕಂದರೆ ಮದುವೆ ಆದರೆ ಇಮಿಡಿಯೇಟ್ ಹಂಗೆ ಎಲ್ಲೋ ನಾವು ಅಬ್ರಾಡ್ ಹೋಗಿ ಬರಬೇಕಾಗಿತ್ತು ಆ್ಯಕ್ಚುಲಿ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆಗೇನು ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಆ್ಯಸ್ ಅವ್ರ ನನ್ನ ಜನ್ಮದ ಗೆಳತಿ ಅಂತ ಏನು ಟೈಟ್ಲಿದೆ, ರಿಯಲಿ ತುಂಬ ಖುಷಿ ಆಗುತ್ತೆ ಆ ಟೈಟ್ಲ್ ಬಗ್ಗೆ. ನನ್ನ ಜನ್ಮದ ಗೆಳತಿನೇ ಇವಳು. ಜನ್ಮದ ಗೆಳತಿ ಆಗಿದವರು ನನ್ನ ಹೆಂಡತಿ ಆಗ್ತಾರಲ್ಲ ಫಸ್ಟ್ ಆಫ್ ಆಲ್. ಸೊ ಆಗಿ ಬಂದಿದ್ದಾಳೆ. ಸೊ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು ಆ ಕ್ಯಾಟಗರಿಲಿ ಆ ಅವಾರ್ಡ್ಗೆ ತುಂಬ ಶ್ರಮ ಪಡ್ತಿದ್ದಾರೆ ಪಾಪ. ಆ ಶ್ರಮದ ಅಬ್ಸರ್ವೇಷನ್ ನನಗೂ ಇದೆ. ಸೊ ನನ್ನ ಮೈಂಡ್ ಸೆಟ್ಗೆ ಕರೆಕ್ಟಾಗಿರೋಳೆ ನಂಗೆ ಸಿಕ್ಕಿದ್ದಾಳೆ. ಏನು ಅದು ವರ್ಡ್ಸೇ ಇಲ್ಲ ಆ್ಯಕ್ಚುಲಿ ಹೇಳೋಕ್ಕೆ. ಐ ಆಮ್ ವೆರಿ ಹ್ಯಾಪಿ ಅಷ್ಟೇ, ನಾನೇನು ಹೇಳಲ್ಲ. ನನಗೇನಿಲ್ಲ, ಅವ್ರು ಇನ್ನೂ ಅಚೀವ್ ಮಾಡಬೇಕು. ನನ್ನ ಆಸೆ ಅವರು ನ್ಯಾಷನಲ್ ಅವಾರ್ಡ್ ತೊಗೊಳ್ಬೇಕು ಅನ್ನೋ ಆಸೆ. ನನಗೆ ಅವ್ರು ಆ್ಯಕ್ಚುಲಿ ಡೈರೆಕ್ಷನ್ಗಿಂತ ಐ ವಾಂಟ್ ಟು ಸಿ ಹಿಮ್ ಆ್ಯಸ್ ಎ ವೆರಿ ಗುಡ್ ಹೀರೋ. ಯಾಕೆಂದರೆ ಅವ್ರಿಗೆ ಆ ಕ್ಯಾಲಿಬರ್ ಇದೆ. ಬಟ್ ಅದಕ್ಕೊಂದು ವೇದಿಕೆ ಸಿಗಬೇಕು. ಸಿಕ್ಕಾಗಲೇ ಗೊತ್ತಾಗೋದು ಅವರು ಈಗಿನ ಹೀರೋಗಳಿಗಿಂತ ಚೆನ್ನಾಗಿ ಅಭಿನಯಿಸ್ತಾರೆ ಅನ್ನೋ ಒಂದು ನನಗೆ ನಂಬಿಕೆ ಇದೆ. ಅದಕ್ಕೊಂದು ವೇದಿಕೆ ಸಿಗಬೇಕಷ್ಟೆ. ಅದು ಸಿಗುತ್ತೆ ಅನ್ನೋ ಆಸೆ ನನಗಿದೆ. ಅದಕ್ಕೆ ನಮ್ಮೆಲ್ಲರ ಸಪೋರ್ಟ್ ಖಂಡಿತ ಇದೆ ಅವ್ರಿಗೆ. ಇದು ಇವತ್ತಿನ ಜನುಮದ ಗೆಳತಿಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅಪರೂಪದ ಜನುಮದ ಗೆಳತಿಯನ್ನ ಕರ್ಕೊಂಡ್ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.